ಎಂ ವೆಂಕಟಸ್ವಾಮಿ ರವರಿಂದ ಶಿಸ್ತಿನ ಪಾಠ ಅಗತ್ಯವಿಲ್ಲ, ಕಲಾವಿದ ಯಲ್ಲಪ್ಪ ಆಕ್ರೋಶ, ಬಂಗಾರಪೇಟೆ. ಅಂಬೇಡ್ಕರ್ ಆಶಯಗಳನ್ನು ಬದಿಗಿಟ್ಟು ಸಂವಿಧಾನ ವಿರೋಧಿ ನಿಲುವುಗಳನ್ನು ಪ್ರತಿಪಾದಿಸುವ ಪಕ್ಷದೊಂದಿಗೆ ಗುರುತಿಸಿಕೊಂಡಿರುವ ಎಸ್ಎಸ್ಡಿ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ರವರಿಂದ ಶಿಸ್ತಿನ ಪಾಠ ಕಲಿಯುವ ಅಗತ್ಯವಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಜಿಲ್ಲಾ ಸಂಚಾಲಕ ಕಲಾವಿದ ಯಲ್ಲಪ್ಪ ಗುಡುಗಿದರು. ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯ ಮುಂಭಾಗದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಎಸ್ಎಸ್ಡಿ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ರವರು ಏಕಾಏಕಿ ಕರ್ನಾಟಕ ದಲಿತ ಸಮಾಜ ಸೇವೆ ಮುಖಂಡ ಸೂಲಿಕುಂಟೆ ಆನಂದ್ ರವರ ಕೊರಳಪಟ್ಟಿ ಹಿಡಿದು ಹೊರಹಾಕುವುದರ ಮೂಲಕ ಉದ್ದಟತನ ತೋರಿದ್ದಾರೆ ಹಾಗೂ ಶಿಸ್ತಿನ ಸಂಘ ಎಂದು ಬೊಬ್ಬೆ ಹಾಕುವ ತಾವೇ ಅಶಿಸ್ತಿನ ವರ್ತನೆ ತೋರುವುದು ಸಮಂಜಸವಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಹುಶಃ ನಮ್ಮ ವೆಂಕಟಸ್ವಾಮಣ್ಣವರು ಯಾಕೇನೋ ಗೊತ್ತಿಲ್ಲ, ಅವ್ರು ನಡ್ಕೊಂಡಿರೋ ರೀತಿ ಸರಿ ಇಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಬಂಗಾರಪೇಟೆಯಲ್ಲಿನ ಎಲ್ಲ ಸಂಘಟನೆಗಳಿಂದ ಖಂಡಿಸ್ತಾ ಇದ್ವಿ. ನಾವು ಹೇಳೋದು ವೆಂಕಟಸ್ವಾಮಣ್ಣವರಿಗಿಷ್ಟೇ, ನೀವು ಶಿಸ್ತು ಅಂತ ಹೇಳ್ತಿರಲ್ಲ, ಯಾವ ಶಿಸ್ತನ್ನು ಪ್ರದರ್ಶನ ಮಾಡಿದ್ದೀರಿ ಸ್ವಾಮಿ ನೀವು? ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ ತತ್ವ ಸಿದ್ಧಾಂತ ಮೇಲೆ ಅವ್ರ ಹೋರಾಟಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ನೀವು ಮತ್ತು ನಾವೆಲ್ಲರೂ ಕೂಡ ಒಂದೇ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವು ಚಿಕ್ಕವರಾಗಿರ್ಬೋದು, ಆದರೂ ಕೂಡ ನಿಮ್ಮ ಹಿಂದೆ ಬಂದಂಥವ್ರು ಕೂಡ ಸೇಮ್ ಆಶಯಗಳನ್ನ ಇಟ್ಕೊಂಡೆ ನಾವು ಹೋರಾಟಗಳು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ನೀವು ಏಕಾಗಿ ಪಬ್ಲಿಕಲ್ಲಿ ಗಲ್ಪಟ್ಟಿ ಹಿಡಿದ್ಬಿಟ್ಟು ಎಳೆದು ಆಚೆ ತುಂಬಿಕೋದು ಯಾವ ಸರಿ ಇದು? ನಿನ್ನ ಹತ್ರ ಶಿಸ್ತಿದೆಯಾ? ಶಿಸ್ತು ಬಗ್ಗೆ ಮಾತಾಡ್ತೀಯಪ್ಪ ನೀನು. ಈ ರಾಜ್ಯ ಮಟ್ಟದ ಇವತ್ತೆಲ್ಲರೂ ಕೂಡ ನಿಮ್ಮ ವ್ಯಕ್ತಿತ್ವ ಬಗ್ಗೆ ಮತ್ತು ನಿಮ್ಮ ಇದ್ರ ಬಗ್ಗೆ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಬಿಡಬೇಕು. ನಿಮ್ಮಲ್ಲಿ ಸರಿಯಾದ ಶಿಸ್ತನ್ನು ಫಸ್ಟ್ ನೀವು ಅದನ್ನು ಕಾಪಾಡಿಕೊಳ್ಳಿ. ಹಾಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಯಥಾವತ್ತಾಗಿ ಇವತ್ತೆಲ್ಲ ಸಂಘಟನೆಗಳು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತೆಲ್ಲ ಸಂಘಟನೆಗಳ ಒಂದು ಹೋರಾಟಗಳೇ ಬೇರೆ, ನಿಮ್ಮ ಹೋರಾಟಗಳೇ ಬೇರೆ. ಇಡೀ ರಾಜ್ಯ ಮಟ್ಟದ ಎಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಎಲ್ಲ ಒಂದು ಹತ್ರ ಸಂವಿಧಾನ ಪರವಾಗಿ ಮಾತಾಡೋದನ್ನು ಬಿಟ್ಟು ಯಾರು ಸಂವಿಧಾನ ವಿರೋಧವಾಗಿ ಮಾತಾಡ್ತಾರೆ, ಸಂವಿಧಾನ ತೆಗಿಬೇಕು, ಸಂವಿಧಾನ ಸರಿ ಇಲ್ಲ, ಸಂವಿಧಾನ ನಮ್ಮ ಗೌರವಿಸುವಂಥ ಸಂವಿಧಾನ ಬರಬೇಕಾಗಿತ್ತು ಅಂಥೇಳಿ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಪರವಾಗಿ ನೀನು ಮಾತಾಡ್ತೀಯ, ಬ್ಯಾಟಿಂಗ್ ಮಾಡ್ತೀಯ. ನೀವು ಒಬ್ಬ ಅಂಬೇಡ್ಕರ್ ವಾದಿನಾ? ಇದೆಲ್ಲ ಇನ್ನೂ ಹೆಚ್ಚಾಗಿ ವಿಚಾರಗಳು ನಿಮ್ಮ ಬಗ್ಗೆ ಮಾತಾಡೋದಿದೆ. ಯಾಕಂದರೆ ನೀವು ನಮ್ಮ ಹಿರಿಯರು, ನಾವೆಲ್ಲರೂ ಒಂದು ಸಮುದಾಯದವರು. ಆ ಕಾರಣದಿಂದ ದಯವಿಟ್ಟು ನೀವು ನಿಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಳಿ. ಸಮತಾ ಸೈನಿಕ ದಳ ಅಂತ ಒಂದು ಸಂಘಟನೆ, ಅವರು ಹುಟ್ಟಾಕಿರ್ತಕ್ಕಂಥ ಸಂಘಟನೆ ಶತಮಾನೋತ್ಸವ ಅಂತ ಬಿಟ್ಟು ಬೇಗಿರ್ತಕ್ಕಂಥ ಒಬ್ಬ ಹಿರಿಯ ಹೋರಾಟಗಾರರು. ಆ ಹಿರಿಯ ಹೋರಾಟಗಾರರು ಎಸ್ಎಸ್ಡಿ ವೆಂಕಟಸ್ವಾಮಣ್ಣವರು. ಶತಮಾನ ಅಂದರೆ 100. ಅವ್ರು ಹುಟ್ಟಿರ್ತಕ್ಕಂಥದ್ದು ದಯವಿಟ್ಟು ಮಾಧ್ಯಮದ ಮೂಲಕ ನಾನು ಯಾರೂ ಬೇಸರ ಪಡಬೇಡ್ರಿ. ನನ್ನಲ್ಲಿರ್ತಕ್ಕಂಥ ವಿಷಯಗಳನ್ನು ನಾನು ಪ್ರಸ್ತುತಪಡಿಸ್ತೇನೆ. ಯಾಕಂದರೆ ಇಂಥ ನಾಯಕರನ್ನೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಯಾರು ಎಲ್ಲರೂ ಕ್ವಾಲಿಫೈಡ್ ಪರ್ಸನ್ಸೇ, ಯಾರು ಅನ್ಕ್ವಾಲಿಫೈಡ್ ಪರ್ಸನ್ಸ್ ಯಾರು ಎಲ್ಲ ಕ್ವಾಲಿಫೈಡ್ ಪರ್ಸನ್ಸೇ. ಆದ ಕಾರಣದಿಂದಾಗಿ ನಾವು ಎಸ್ಎಸ್ಡಿ ವೆಂಕಟಸ್ವಾಮಣ್ಣನವರ ಆ ದುರ್ನಡವಳಿಕೆಯ ಒಂದು ಖಂಡಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕೆ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಸಂಘಟನೆ ನೀವು ಇಟ್ಟಾಕೊಂಡಿದೆಯಾ, ಅವ್ರ ಹೆಸರನ್ನು ಇಟ್ಕೊಂಡಿದೆಯಾ, ಅವ್ರ ಹೆಸರನ್ನು ಇಟ್ಕೊಂಡು ಅವ್ರು ಕಟ್ಟಿರ್ತಕ್ಕಂಥ ಸಂಘಟನೆ ಹೆಸರನ್ನು ಇಟ್ಕೊಂಡಿದ್ದೀವಿ. ಇವತ್ತು ದಿವಸ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಸಂತೋಷ, ನಿಮ್ಗೆ ಗೌರವ ಕೊಡ್ತೀವಿ. ನೀವೇನು ಹೇಳ್ತೀರಾ? ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಶತಮಾನೋತ್ಸವ ಅಂತ ಹೇಳ್ತೀರಾ. ನೀವು ಹುಟ್ಟಿರ್ತಕ್ಕಂಥ 60-70 ವರ್ಷ ಆಗಿರ್ಬೋದು. ಇನ್ನು 30 ವರ್ಷಗಳ ಹಿಂದಿನ ದಿನಗಳು ಏನಾಯಿತು? ಶತಮಾನೋತ್ಸವ ಆಚರಣೆ ಮಾಡಿದ್ದೀರಾ ನೀವು ಬಿತ್ತಾರವಾದಂಥ ಬಿತ್ತರಿ ಭಾಷಣಗಳನ್ನು ಬಿಡ್ರಿ. ನಾವು ಯಾಕೆ ನೀವೇನಂದ್ರೆ ಜಿಗ್ನಿಶಂಕರ್ ಶಿಷ್ಯ ಅಂದರೆ ಯಾರು ಜಿಗ್ನಿಶಂಕರ್ ಅಂತ ಹೇಳಿದ್ವಿ? ಜಿಗ್ನಿಶಂಕರು ಕಿಚ್ಚಿನ ಕಿಡಿ ಇದ್ದಂತೆ ಅವರ ಶಿಷ್ಯರಾಗಿ ನಾವು ಹೋರಾಟ ಮಾಡ್ತಿದ್ವಿ. ಜಿಗ್ನೇಶಂಕರನ್ನವರು, ಮಾವಳ್ಳಿ ಶಂಕರವರು, ಹೆಬ್ಬಾಳ ವೆಂಕಟೇಶ್ ಅವರು, ಪಟಾಪಟ್ ನಾಗರಾಜ್ ಅವರು, ಮುನಿಯಾಜನಪ್ಪನವರು, ಮರಿಯಪ್ಪನವರು, ಇನ್ನೂ ಅನೇಕ ಮಂದಿ ಹೋರಾಟಗಾರರಿದ್ದಾರೆ, ಹಿರಿಯ ಹೋರಾಟಗಾರರು. ಅವರೆಲ್ಲ ಏನು ಹೇಳಿದ್ದಾರೆ? ವಿದ್ವಾಂಸರು ಹೇಳಿದ್ದಾರೆ, ಪಂಡಿತರು ಹೇಳಿದ್ದಾರೆ, ಬರಹಗಾರ ಹೇಳಿದ್ದಾರೆ, ಚಿಂತಕರು ಹೇಳಿದ್ದಾರೆ. ನಾವು ಕಟ್ಟೇ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೇ ಕಟ್ಟುತ್ತವೆ ಅಂತ ಹೇಳ್ಬಿಟ್ಟು ಒಬ್ಬ ಚಿಂತಕರು ಬರಹರು ಎಷ್ಟು ಮುದ್ದಾದ ಹಾಡನ್ನು ಈ ದಲಿತ ಸಮುದಾಯಕ್ಕೆ ಸೇರಿದಂಥ ಅರ್ಥಗರ್ಭದ ಹಾಡನ್ನು ಬರೆದಿದ್ದಾರೆ. ಆದರೆ ನೀನು ಮಾಡಿರ್ತಕ್ಕಂಥದ್ದೇನು? ಮುರಿಯುತ್ತೇವ ಸಣ್ಣ ಹೋರಾಟಗಾರರ ಚಳುವಳಿಗಳೇನು ನಾವು ಮುರಿಯುತ್ತೇವ ಎನ್ನುವಂಥದ್ದನ್ನು ಮಾಡಿ ತೋರಿಸಿ. ನೀನು ಉದ್ದೇಶಪೂರ್ವಕವಾಗಿ ಕೆಲವು ನಮ್ಮನ್ನು ವಿಂಗಡಣೆ ಮಾಡಬೇಕು ಅನ್ನೋದನ್ನು ಅದನ್ನು ಪದಬಳಕೆಯಿಂದ ಬಳಸೋದು ಬೇಡ, ವಿಂಗಡಣೆ ಮಾಡಲೇಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ವಿಂಗಡಣೆ ಮಾಡಿದ್ದೆ. ಸಂತೋಷ. ನಾವು ನಿಮ್ಮ
SSD ವೆಂಕಟಸ್ವಾಮಿ ಅವರ ಶಿಷ್ಯನಾದ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಗುಟ್ಟಳ್ಳಿ ಶ್ರೀನಿವಾಸ್ ಅವರು ಕರೆ ಮಾಡಿದ ಆ ಕೂಗಿಗಾಗಿ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಇಲ್ಲಾಂದ್ರೆ ನಾವ್ಯಾಕೆ ಬರಬೇಕಾಗಿತ್ತು? ನಮಗೇನು ಕೆಲಸ? ನಿಮ್ಮ ವಿರುದ್ಧವಾಗಿ ರಾಜ್ಯದಲ್ಲಿ ಏನು ಹೇಳ್ತಾರೆ? ಜನವರಿ 26ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದಂಥ ವಿಚಾರವಾಗಿ ಏನು ಮಾಡಿದೆ ಅಂತಂದ್ಬಿಟ್ಟು ಜನ ಹೇಳ್ತಿದ್ದಾರೆ. ವೆಂಕಟಸ್ವಾಮಿ ಹೋದ್ರಪ್ಪ ಬಸವರಾಜ ಬೊಮ್ಮಾಯಿ ಹತ್ರ ಪಿತ್ ಟೋಕನ್ನು ಅಂದರು. ಬೇಕಾ? ರೋಲ್ ಕಾಲ್ ಸಂಘಟನೆಕಾರರು ಅಂತ ಹೇಳಿದೆ. ಎಲ್ಲರೂ ರೋಲ್ ಕಾಲ್ ಸಂಘಟನೆ ಥರ ಅಲ್ಲ ನಮ್ದು ಒಳ್ಳೆಯ ಸಂಘಟನೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತು ಇನ್ನು ಕೆಲವರು ಏನು ಹೇಳಿದ್ರು, ಅಯ್ಯೋ ನಾವು ಚಪ್ಪಲಿ ಹೊಲಿತೀವಿ ಸರ್, ನಮ್ಮ ಹತ್ರ ಕೂಡ ಮಾಸಿಕ ಒಂದು ಶೇಕಡವಾರ ಹಣ ನಮ್ಮ ಹತ್ರನೂ ಬಿಡಲ್ಲ ಅಂತ. ಈ ಕೂಗು ನಾವೆಲ್ಲೂ ಮಾಡಿಲ್ಲ. ನಾವು ಸಣ್ಣ ಹೋರಾಟಗಾರ ಆಗಿರ್ಬೋದು. ಆನಂದ್ರವರು ಹೋರಾಟ ಮಾಡಿದ್ದಾರೆ. ಅವರು ಹೋರಾಟ ಮಾಡಿರ್ತಕ್ಕಂಥ ಹೋರಾಟದ ದಿನಗಳಲ್ಲಿ ಉಳಿಸ್ಕೊಂಡು ಹೋಗಿದ್ದಾರೆ. ಚಿಕ್ಕನಾರಾಯಣ, ಇನ್ನೂ ಅನೇಕ ಮುಖಂಡರುಗಳು, ಅಯ್ಯಪ್ಪ ನಾರಾಯಣ ಸ್ವಾಮಿ, ಉಪೇಂದ್ರ, ಐಪಲ್ಲಿ ನಾರಾಯಣ ಸ್ವಾಮಣ್ಣವರು ಎಲ್ಲರೂ ಸೇರಿ ನಾವು ಇಲ್ಲಿ ಕಾಯ್ತಾ ಇದ್ವಿ ಕಾರ್ಯಕ್ರಮಕ್ಕೆ. ಆ ದಿನ RPIನ ರಾಜ್ಯಾಧ್ಯಕ್ಷರು ವೆಂಕಟಸ್ವಾಮಿ ಅವರು 10 ಗಂಟೆಗೆ ನಿಗದಿಪಡಿಸಿದಂಥ ಒಂದು ಸಮಯವನ್ನು 12:15 ಗಂಟೆಗೆ ಇಲ್ಲಿ ಬಂದರು. ಬಂದ ತಕ್ಷಣ ಏಕಾಏಕಿ ಜನರಿಲ್ಲ ಅಂತೇಳ್ಬಿಟ್ಟು ಕೆಂಡುಮಂಡಲ ಆದರು. ಆಗ ನಾನು, ಇಲ್ಲಣ್ಣ ಗುಟ್ಟಳ್ಳಿ ಶ್ರೀನಿವಾಸು ತುಂಬ ಕಷ್ಟಪಟ್ಟಿದ್ದಾನೆ, ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಂತೇಳಿದ್ದಕ್ಕೆ, ನೀನು ಅದೆಲ್ಲ ಮಾತಾಡಬಾರ್ದು, ಬೇರೆ ರಾಜ್ಯಾಧ್ಯಕ್ಷರ ಥರ ಅಲ್ಲ ನಾನು ಅಂತೇಳ್ಬಿಟ್ಟು ಒಂದು ರೀತಿಯಲ್ಲಿ ಖಾರವಾಗಿ ಮಾತಾಡಿದ್ರು. ಸರಿ, ಇಲ್ಲಿ ಪ್ರೊಸೆಷನ್ನಲ್ಲಿ ನಾವು ಏನು ಮಾತಾಡೋದು ಬೇಡ ಅಂತೇಳ್ಬಿಟ್ಟು ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಂಗೆ ನಾನು ಹೇಳಿದೆ, ಏನಣ್ಣ ತಾವು ಹಿರಿಯರಿದ್ದೀರಾ, ಈ ರೀತಿ ಮಾತಾಡ್ಬೋದಾ? ಇಷ್ಟೇ ನಾನು ಕೇಳಿದ್ದು, ಇಷ್ಟು ಮಾತ್ರ ಕೇಳಿದ್ದೆ. ಏಕಾಏಕಿ ಎಲ್ಲರೂ ಇದ್ದೀರಿ, ಏಕಾಏಕಿ ನನ್ನ ಕೊರಳಿನ ಪಟ್ಟಿ ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ರು. ನನ್ನ ಕೊರಳಲ್ಲಿರ್ತಕ್ಕಂಥ ಚೈನು ನನ್ನ ಕೈಗೆ ಬಂತು. ಇಷ್ಟು ಮಾತ್ರ ಆಯಿತು. ನಾವು ಬಂದ್ಬಿಟ್ಟು ಆಚೆ. ಆಮೇಲೆ ಎಲ್ಲ ಸಂಘಟನೆಯವರು ಸೇರಿ ಆ ಸಭೆಯನ್ನು ಬಹಿಷ್ಕಾರ ಮಾಡಿ ಆಚೆ ಬಂದು ನಾವೊಂದು ಪತ್ರಿಕಾಗೋಷ್ಠಿ ಕರೆದು ಸುದ್ದಿಯನ್ನು ಕೊಟ್ಟು ನಾವು ನೇರವಾಗಿ ಹೋದ್ವಿ. ಹೋದ ನಂತರ ಅವರು ಓದುವಂಥ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮೊನ್ನೆ ಸೂಲಿಕುಂಟೆ ಆನಂದ್ ಅವರು ಆಚಾರ್ಯಕ್ಕಾಗಿ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಕಟ್ಸ್ಲಿಕ್ಕೆ ನೋಡಿದ್ರು ಅಂತ ಹೇಳ್ತಾರೆ. ನಿಮಗೆ ಶೋಭೆ ತರುವಂಥದ್ದಲ್ಲ ಮಾನ್ಯ ವೆಂಕಟಸ್ವಾಮಿ ಅವರೇ. ನಾನು ಒಬ್ಬ ರಾಜ್ಯ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ಬಂದಿರತಕ್ಕಂಥವರೆಲ್ಲ ರಾಜ್ಯ ಮಟ್ಟದ ನಾಯಕರಿದ್ದಾರೆ, ರಾಜ್ಯ ಅಧ್ಯಕ್ಷರುಗಳಿದ್ದಾರೆ. ನಿಮಗೆ 2 ಅವರ್ ನಾವು ಕಾದಿದ್ದೀವಿ. ಕಾರ್ಯಕ್ರಮನ ಕೆಡಿಸೋ ರೀತಿ ಇದ್ದಿದ್ರೆ ನಾವು 2 ಅವರ್ ಕಾಯ್ತಾ ಇರಲಿಲ್ಲ. ತಾವು ಯಾವ ರೀತಿ ಅಸಭ್ಯವಾಗಿ ಇಲ್ಲಿ ನಡ್ಕೊಂಡ್ರಿ. ನೀವು ಹಿರಿಯ ನಾಯಕರಾಗಿದ್ದೀರಾ. ನೀವು ಹೇಳ್ತೀರಾ ನಾನೊಬ್ಬ ರಾಷ್ಟ್ರ ಮಟ್ಟದ ರಾಜ್ಯ ಅಧ್ಯಕ್ಷನು, ಇಲ್ಲಿ ಬಂದಾಗ ನನಗೆ ಗೌರವ ಇಲ್ಲ ಅಂತ. ನೀವು ನಡ್ಕೊಂಡಂಥ ರೀತಿಯಲ್ಲಿ ನಾನೇನಾದರೂ ನಡ್ಕೊಂಡಿದ್ದಿದ್ರೆ ರಾಜ್ಯದಲ್ಲಿ ನಿಮ್ಮ ಮರ್ಯಾದೆ ಏನಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಾಗುತ್ತೆ. ನೀವು ಹೋದಂಥ ಸಂದರ್ಭದಲ್ಲಿ ಹೇಳ್ತೀರಿ ಆನಂದನ ನಾನು ಕ್ಷಮಿಸಿದ್ದೀನಿ ಅಂತ. ನೀವು ನನ್ನನ್ನು ಕ್ಷಮಿಸೋ ಅಂಥದ್ದು ಏನು ಪರಿಜ್ಞಾನ ನನಗೇನಿಲ್ಲ, ನಿಮಗೇನು ಅಂಥ ಒಂದು ಸಂದರ್ಭ ಏನಿಲ್ಲ. ನಿಮ್ಮ ವಯಸ್ಸಿಗೆ ನಿಮ್ಮ ಒಂದು ಹಿರಿತನಕ್ಕೆ ನಾನು ಕ್ಷಮಿಸಿದ್ದೀನಿ ಅಷ್ಟೇ ವಿನಃ ನಿಮ್ಮ ಸಂಘಟನೆಗೆ ಬರುವಂಥ ಮುಟ್ಟಾಳ ನಾನೇನಲ್ಲ. ನಾನು ಒಬ್ಬ ರಾಜ್ಯ ಮಟ್ಟದ ನಾಯಕನಾಗಿದ್ದೀನಿ. ಅದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇನ್ನು ಮುಖ್ಯದ್ದು ಅಲ್ಲಿದ್ದಂಥ ನಮ್ಮ ಎಲ್ಲ ನಾಯಕರುಗಳು ಮಾತಾಡ್ತಾರೆ. ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ವಿಷಯ. ಈ ನಿಟ್ಟಿನಲ್ಲಿ ಹೋದರೆ ರಾಜ್ಯ ನಾಯಕರುಗಳನ್ನು ನಾವು ಪಟ್ಟಿ ತಗೊಂಡ್ರೆ ಮಾವಳ್ಳಿ ಶಂಕರ್ ಆಗ್ಬೋದು, ದಿವಂಗತ ಜಿಗಡಿ ಶಂಕರ್ ಆಗ್ಬೋದು, ವಿ ಗೋಪಾಲ್ ಅವರಾಗ್ಬೋದು, ಪಟಾಪಟ್ ನಾಗರಾಜ್ ಅವರಾಗ್ಬೋದು, ಕೋಟಗನಲ್ಲಿ ರಾಮಯ್ಯನವರಾಗ್ಬೋದು, ಗೊಲ್ಲಲ್ಲಿ ಶಿವಪ್ರಸಾದ್ ಆಗ್ಬೋದು, ಮಂಜುನಾಥ ಅಣ್ಣಯ್ಯರವರಾಗ್ಬೋದು. ಇವ್ರನ್ನೆಲ್ಲ ನಾವು ನೋಡ್ಕೊ ಬರ್ತಾಯಿದ್ರೆ ಇವರು ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ ನಮ್ಮ SSD ರಾಜ್ಯಾಧ್ಯಕ್ಷರು. ಯಾಕಂದರೆ ಅವ್ರು ಮೊನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಾಗ ಯಾರು ಗುಲಾಮ್ಗಿರಿಗೆ ಆಗಬಾರ್ದು, ಹುಲಿ ಸಿಂಹಗಳಂತೆ ಗರ್ಜನೆ ಮಾಡಬೇಕು ಅಂತ ಅವರೇ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಸಿಂಹದಂತೆ ಗರ್ಜನೆ ಮಾಡಿದವನ್ನ ಗಮನ ಮಾಡಲು ಹೊರಟಿರ್ತಕ್ಕಂಥವ್ರು ವೆಂಕಟಸ್ವಾಮಿ. ನೀವು ಬರೀ ಭಾಷಣಕ್ಕೆ ಮಾತ್ರ ಸೀಮಿತರಾಗಿದ್ದೀರಿ. ಮತ್ತು ಶಿಸ್ತು ಅಂತಂದರೆ ನೀವು RSSನ ಶಿಸ್ತನ್ನು ನೀವು ಕಾಯ್ತಾ ಇದ್ದೀರಿ. ನಮಗೆ ಗೊತ್ತಿರೋಂಗೆ ಬಲಿತ ದಲಿತರು ತುಳಿತಕ್ಕೆ ಒಳಗಾದ ನನ್ನ ಜನ ಅಂದಂಗೆ ನೀವು ಬಲ್ತಿದ್ದೀರಿ. ನಮ್ಮಂಥ ಸಣ್ಣ ನಾಯಕರನ್ನು ನಿಮ್ಮ ಬೆಳವಣಿಗೆಗೆ ಮೆಟ್ಟಲಾಗಿ ತಗೊಂಡು ನಮ್ಮಂತ ತುಳ್ಕೊಂಡು ನೀವು ನಾಯಕರಾಗ್ತಾ ಇದ್ದೀರಿ. ದಯವಿಟ್ಟು ಇದೆಲ್ಲ ನಿಮಗೆ ಶೋಭೆ ತರೋಂಥದ್ದಲ್ಲ. ಯಾಕಂದರೆ ನೀವು ಹೇಳ್ತೀರಿ ನಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ದೀವಿ ಅಂತ. ಇಲ್ಲಿ ಎಲ್ಲ ಸಂಘಟನೆಗಳು ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ತತ್ವಗಳನ್ನು ಮೈಗೂಡಿಸ್ಕೊಂಡೇ ಹೋಗ್ತಾ ಇದ್ದೀವಿ. ಇವತ್ತು ಹಳ್ಳಿಗಾಡಿಗಳಲ್ಲಿ ಹೋಗಬೇಕು, ಸಂಘಟನೆಗಳ ಬಗ್ಗೆ ವಿಚಾರಿಸಬೇಕು.
ತಾವು ಹೇಳ್ತೀರಿ ಏನು ನೀವು ಯಾರು ನೀವೆಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ಕೆಡಿಸ್ಲಿಕ್ಕೆ ಬಂದಿದ್ದೀವಿ ಅಂತ. ಯಾರೂ ಅಂಬೇಡ್ಕರ್ ಭಾವಚಿತ್ರ ಇರೋದ್ರಿಂದ ಅಲ್ಲಿ ಗಲಾಟೆ ಆಗಲಿಲ್ಲ, ಅದನ್ನು ತಿಳ್ಕೊಬಿಡಿ ನೀವು. ಅವ್ರಿಗೆ ಕೊಟ್ಟಿರೋ ಗೌರವ ನಿಮಗೆ ನಾವು ಯಾರು ಗೌರವ ಕೊಟ್ಟಿಲ್ಲ. ವೆಂಕಟರಾಮಣ್ಣವ್ರಿಗೆ ನೇರವಾಗಿ ಮಾಧ್ಯಮದ ಮುಖಾಂತರ ಪ್ರೀತಿಯಿಂದ ಆಮೇಲೆ ಇನ್ನೊಂದು ಏನೋ ಸನ್ಮಾನದಿಂದ ನಾನು ಅವ್ರಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಎಚ್ಚರಿಕೆಯನ್ನು ಕೊಡ್ತೀನಿ ಏನಂತಂದರೆ, ಇವತ್ತು ನೀವು ಮಾಡಿರೋದು ಮರುಕಳಿಸಿದಂತೆ ನಿಮ್ಮನ್ನು ನೀವು ತಿದ್ಕೊಂಡಿಲ್ಲ ಅಂತಂದರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮನ್ನೆಲ್ಲೂ ಓಡಾಡೋಕ್ಕೆ ನಾವು ಬಿಡಲ್ಲ. ನೇರವಾಗಿ ಹೇಳ್ತಾ ಇದ್ದೀವಿ. ನೀವು ಮಾಡಿರೋ ತಪ್ಪನ್ನು ಅರ್ಥಕೊಳ್ಳಿ, ಮುಂದೆ ಜನಾಂಗಕ್ಕೆ ಒಂದು ಮೆಸೇಜನ್ನು ಕೊಡಿ. ಅರ್ಥ ಆಯ್ತಾ? ಅಚಾತುರ್ಯವಾಗಿ ನಡೆದೋಯ್ತು ಅಂತ ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ನಮ್ಮ ಕಾರ್ಯಕ್ರಮವನ್ನು ಇವರು ಫೈಲೂರು ಮಾಡೋಕ್ಕೆ ಬಂದಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳ್ತೀರಿ. ಇದು ತಪ್ಪು ಸಂದೇಶ ನೀವು ಕೊಡ್ತಾ ಇದ್ದೀರಿ. ಇದು ಅಂಬೇಡ್ಕರ್ ಸಿದ್ಧಾಂತ ಅಲ್ಲ, ಇದನ್ನು ನಾವು ಒಪ್ಪಲ್ಲ. ದಯವಿಟ್ಟು ನೀವು ಹಿರಿಯರಿದ್ದೀರಿ, ನಿಮ್ಗೆ ಇವತ್ತಷ್ಟೇ ಗೌರವ ನಾವು ಕೊಡ್ತೀವಿ, ಅದೇ ಗೌರವ ಕೊಡ್ತೀವಿ. ಅದು ನೀವು ಅದನ್ನು ಉಳಿಸ್ಕೊಂಡೋಗಿ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ತಮಗೆ ಎಚ್ಚರಿಕೆ